ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಇವನಿಗೋಸ್ಕರ ಕಾಯ್ತಾ ಇದ್ದೆ. ಇವ್ನು ನೋಡಿದ್ರೆ ನನ್ ಬಿಟ್ಟು ಟೀ ಕುಡಿಯೋಕೆ ಹೋಗ್ಬಿಟ್ಟಿದ್ದ ಒಬ್ನೇ. ನಮ್ಮ ಹಾಸ್ಟೆಲ್ ಹತ್ರ ಬಂದು ಈ ಅಂಕಲ್ ನಮ್ಮ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತಿದ್ರು. ಆದ್ರೆ ಅಂಕಲಿಗೆ ಗೊತ್ತಿಲ್ಲ ವಾರ್ಡನ್ನು ಪ್ಯಾಕ್ ಗಟ್ಲೆ ಹಾಸ್ಟ್ಲಾಗ್ ತಂದಿಟ್ಟಾರೆ ಅಂತ. ಆಮೇಲೆ ಪ್ಯಾಕ್ ಮಾಡಿರೋ ಬ್ಯಾಗ್ನ ಎತ್ಕೊಂಡ್ಬಿಟ್ಟು ಸೀದಾ ಬಟ್ವಾಡಿಗೆ ಹೋದ್ವಿ. ಬಸ್ ಬರೋದು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋ ಬರೋರ್ನೆಲ್ಲ ತೀಟಿಗೆ ಮಾಡ್ತಿದ್ವಿ. ಕೊನೆಗೂ ನಮ್ಮ ಊರಿಗೆ ಹೋಗೋ ಬಸ್ ಬಂದ್ಬಿಡ್ತು. ನಾನ್ ಬಸ್ ಹತ್ತೆ, ನನ್ನ ಫ್ರೆಂಡು ಆಮೇಲೆ ಬಸ್ಸಲ್ಲಿ ಯಾರಿವಳು ಸಾಂಗ್ ಹಾಕಿದ್ರು. ಆದ್ರೆ ಯಾರು ಇರ್ಲೇ ಇಲ್ಲ. ಮೂರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿತಿದಂಗೆ ನಮ್ಮವ ನನಗೋಸ್ಕರ ಕಾಯ್ತಾ ಇದ್ದ. ಮನೆಗೆ ಹೋದ ತಕ್ಷಣ ಊಟ ಮಾಡ್ಬಿಟ್ಟು ಅಲ್ಲಿದ್ದ ಸೀದಾ ನನ್ನ ಫ್ರೆಂಡ್ ಹೊಲಕ್ಕೆ ಹೋಗ್ಬಿಟ್ವಿ. ಹೋಗ್ತಾ 4 ಮೊಟ್ಟೆ ತಗೊಂಡು ಎಗ್ ರೈಸ್ ಮಾಡೋಣ ಅಂತ ಹೋದ್ವಿ. ಮೆಣಸಿನ್ಕಾಯಿ ಇಲ್ಲ ಅಂತ ಬದನೆ ಗಿಡದ ಮೆಣಸಿನ್ಕಾಯಿ ಹುಡುಕ್ತಾ ಇದ್ರು ಇಬ್ರು. ಆಮೇಲೆ ಈ ಪ್ಲಾನೇ ಬೇಡ ಅಂತ ಹೇಳ್ಬಿಟ್ಟು ಮೊಟ್ಟೆಗೆ ಮಣ್ಣು ಸುತ್ಬಿಟ್ಟು ಅದನ್ನ ಸುಟ್ಕೊಂಡು ತಿಂದ್ಬಿಟ್ವಿ. ಆಮೇಲೆ ನೀಟಾಗಿ ಬೈಕ್ ತೊಳಿಯೋಣ ಅಂತ ತೊಳಿತಾ ಇದ್ದೆ. ಅಷ್ಟ್ರಲ್ಲಿ ಸೈರನ್ ಸೌಂಡ್ ಕೇಳಿ ಬೈಕ್ ಎತ್ಕೊಂಡು ಸೀದಾ ಅಲ್ಲಿಗೆ ಹೋದೆ. ಇಲ್ಲಿ ನೋಡಿದ್ರೆ ಹೊಲ ಎಲ್ಲ ಹತ್ಕೊಂಡು ಉರಿತಾ ಐತೆ. ಫೈರ್ ಇಂಜಿನ್ ಬಂದು ಆರ್ಸೋ ಕೆಲಸನ ಮುಂದುವರಿಸ್ತು. ಅವ್ರು ಇದ್ದಿದ್ದು 4 ಜನ. ಅವರಿಗೆ ಪೈಪ್ ಎತ್ಕೊಡಕ್ಕೆ ಅಂತ ನಾನು ಕೂಡ ಹೋದೆ. ಆದಷ್ಟು ನಾವು ಕೂಡ ಹೆಲ್ಪ್ ಮಾಡಿದ್ವಿ. ಆದ್ರೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಅಂದ್ಬಿಟ್ರೆ ಒಂದು 20-25 ಎಕರೆ ಉರಿದೋಗ್ಬಿಟ್ಟಿತ್ತು. ಜೊತೆಗೆ ಈ ಹೊಲನ ಉರಿದೋಗ್ಬಿಟ್ಟಿತ್ತು ನೋಡ್ರಿ. ಅಲ್ಲಿದ್ದ ಸೀದಾ ಮೆಕ್ಕೆಜೋಳ ಕಿತ್ಕೊಂಡ್ಬಂದು ಮೆಕ್ಕೆಜೋಳ ಬೇಯಿಸಿ ತಿಂದಾಕ್ಬಿಟ್ವಿ. ಆಮೇಲೆ ನಮ್ಮ ಅಜ್ಜಿ ಯಾವಾಗ ಬಂದಲೇ ಅಂತ ಕಿರಿಕ್ ಮಾಡ್ತಾ ಇದ್ಲು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಅಷ್ಟ್ರೊಳಗೆ ಸಂಜೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ರನ್ನಿಂಗ್ ಹೋಗಿ ಬಂದು ಸೀದಾ ಗುಂಡು ಮಕ್ಕೊಂಬಿಟ್ಟೆ.